ಪಾನ್ ಕಾರ್ಡ್ ಕೇಳ್ದೆ ಅಲ್ವಾ, ಏನು ಕಣ? ಪಾನ್ ಕಾರ್ಡ್ ಇಂದ ನಿನ್ಗೆ ಡೈಲಿ 15,000 ರೂಪಾಯಿವರೆಗೂ ದುಡಿಯೋ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಮಂತ್ಲಿ ಅರ್ನಿಂಗ್? ಅಲ್ಲ ಗುಂಡ, ಡೈಲಿ 500 to 1000 rupees ಅರ್ನ್ ಮಾಡ್ಕೊಬಹುದು. ತಿಂಗಳಿಗೆ ಅಪ್ ಟು 15,000 ವರೆಗೂ ಅರ್ನ್ ಮಾಡ್ಕೊಬಹುದು ಒಂದಿದ್ದು. ಹೌದಾ, ಅದೇಂಗೆ? ಪ್ರತಿಯೊಂದು ಸ್ಟೆಪ್ ಹೇಳ್ಕೊಡ್ತೀನಿ, ಮಿಸ್ ಮಾಡದೆ ಲಾಸ್ಟ್ ವರ್ಗೂ ವಿಡಿಯೋ ನೋಡು. ಪ್ರೊಫೈಲ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಇದ್ರ ಮೇಲೆ ಕ್ಲಿಕ್ ಮಾಡು. ಇಲ್ಲಿ ನಾವಿ ಆಪ್ ಅಂದ್ಬಿಟ್ಟು ಲಿಂಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡು, ನಿನಗೆ ಓಪನ್ ಆಗುತ್ತೆ. ಇಲ್ಲಿ ರಿಫ್ರೆಶ್ ಅಂತ ಬಂದಾಗ ಇಲ್ಲಿ ಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡು. ಇಲ್ಲಿ ಓಪನ್ ಇನ್ ಕ್ರೋಮ್ ಅಥವಾ ಓಪನ್ ಇನ್ ಇಂಟರ್ನೆಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊ. ನಿನ್ಗೆ ನಾವಿ ಆಪ್ ಆದ್ರೆ ಇಲ್ಲಿ ಕಾಣಿಸ್ತಿರುತ್ತೆ, ಆಪ್ ನ ಇನ್ಸ್ಟಾಲ್ ಮಾಡ್ಕೊ, ಆಪ್ ನ ಓಪನ್ ಮಾಡ್ಕೊ. ಇಲ್ಲಿ ನಿನ್ಗೆ ನಿನ್ನ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊ. ಗೆಟ್ OTP ಮೇಲೆ ಕ್ಲಿಕ್ ಮಾಡು, OTP ಕೊಟ್ಟು ಲಾಗಿನ್ ಮಾಡ್ಕೊ. ಇಲ್ಲಿ ಕೇಳೋ ಪರ್ಮಿಷನ್ಸ್ ಎಲ್ಲ ಓಕೆ ಮಾಡು, ಅಲೋ ಮಾಡು. ಇವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಡಿಜಿಟಲ್ ಗೋಲ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀನ್ ಇಲ್ಲಿ 10 rupees ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಪಾನ್ ನಂಬರ್ ಹಾಕೊಬೇಕಾಗುತ್ತೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಹಾಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡು. ಇಲ್ಲಿ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈ ರೀತಿ 10 rupees ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ರಿವಾರ್ಡ್ಸ್ ಅಲ್ಲಿ ಸ್ವಲ್ಪ ಅಮೌಂಟ್ ಆದ್ರೆ ರಿಟರ್ನ್ ಬರುತ್ತೆ. ಇಲ್ಲಿ ನನಗೆ 6 ರೂಪಾಯಿ ಆದ್ರೆ ರಿವಾರ್ಡ್ ಮನಿ ಬಂದಿದೆ, ಇದು ನನಗೆ ರಿಸೀವ್ ಸಹ ಆಗಿದೆ. ಇಲ್ಲಿವರೆಗೂ ಪ್ರೊಸೆಸ್ ಆದ್ರೆ ಕಂಪ್ಲೀಟ್ ಆಗುತ್ತೆ. ನೀವು ನೆಕ್ಸ್ಟ್ ಅರ್ನ್ ಮಾಡ್ಬೇಕಂದ್ರೆ ಇಲ್ಲಿ ರೆಫರ್ ಅಂಡ್ ಅರ್ನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ರೆಫರ್ ಮಾಡಿ ನೀವು ಅರ್ನ್ ಕೂಡ ಮಾಡಬಹುದಾಗಿತ್ತು. ಇಲ್ಲಿ ಶೇರ್ ವಿಯಾ ವಾಟ್ಸ್ಆಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ ಫ್ರೆಂಡ್ಸ್ ಗೆ ರೆಫರ್ ಮಾಡಿದ್ರೆ, ನೀವು ಫಾರ್ ಎಕ್ಸಾಂಪಲ್ ದಿನಕ್ಕೆ 10 ಜನಕ್ಕೆ ರೆಫರ್ ಮಾಡಿದಾದ್ರೆ ನಿಮ್ಗೆ 1,000 ರೂಪಾಯಿವರೆಗೂ ಆದ್ರೆ ನಿಮ್ಗೆ ಅರ್ನ್ ಆಗುತ್ತೆ, ಅಮೌಂಟ್ ಆದ್ರೆ ಬರುತ್ತೆ. ನೀವು ಅಪ್ ಟು 1 ತಿಂಗಳಿಗೆ ಈ ರೀತಿ ಮಾಡಿ 15,000 ರೂಪಾಯಿವರೆಗೂ ಅರ್ನ್ ಮಾಡ್ಕೊಬಹುದಾಗಿದೆ.